ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏನೋ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ಹೇ ದತ್ತು, ಅಮ್ಮ ಯಾರಿಗೋ ಜೋರಾಗಿ ಬೈತಾ ಇದ್ದಾಳೆ. ಯಾರಿಗೋ? ಅಕ್ಕ, ಬಯಸ್ಕೊಳ್ಳೋರು ನಾವಿಬ್ರು ಇಲ್ಲೇ ಇದೀವಿ, ಆದ್ರೂ ಅಮ್ಮ ಬೈತಿದ್ದಾಳೆ ಅಂದ್ರೆ ಇವತ್ತು ಪಕ್ಕ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ. ಯಾಕೆ? ಯಾಕೆ ಅಂದ್ರೆ ಬಯಸ್ಕೋತಿರೋದು ಬೇರೆ ಯಾರು ಅಲ್ಲ, ನೀವು ನನ್ನ ನಂಬೋದು ವಿಶ್ವಾಸ್. ಅದಾಗಲ್ಲಮ್ಮ. ಸಾಕು, ಸುಮ್ಮನೆ ಇರೋ. ಬರೀ ಹೆಂಗಸ್ರಿರೋ ಮನೆಗೆ ಆ ರೌಡಿಗಳು ನುಗ್ಗಿ ದಾಂಧಲೆ ಮಾಡ್ತಿದ್ದಾರೆ. ನೀನ್ ಬರ್ತೀಯಾ ಅಂತ ನೋಡ್ತಾ ಇದ್ದೀವಿ. ಹಾಲ್ ತರ್ತೀನಿ ಅಂತ ಹೋದವನು ಪತ್ತೆನೇ ಇಲ್ಲ. ಎಲ್ಲ ಹೋಗಿದ್ದೆ? ಹೌದು ರೀ, ಆ ಹುಡುಗ ಮನೆಯವ್ರ ತರ ನಮ್ ಪರವಾಗಿ ನಿಂತು ಆ ರೌಡಿಗಳನ್ನ ಓಡಿಸ್ದ. ಇವತ್ತು ಆ ಹುಡುಗ ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಅಂತವನ ಬಗ್ಗೆ ಮಾತಾಡ್ತಿದ್ಯಲ್ಲ, ಸ್ವಲ್ಪನಾದ್ರೂ ಕೃತಜ್ಞತೆ ಅನ್ನೋದು ಬೇಡ ನಿಂಗೆ? ಆದ್ರೆ ಮನೆಗೆ ತಂದಿರೋ ಟಿವಿ, ಫ್ರಿಜ್ಜು ಎಲ್ಲ ಹೋಯ್ತಲ್ಲಮ್ಮ. ಹಾಳಾಗಿ ಹೋಗ್ಲಿ ಬಿಡು. ಮಾನ ಮರ್ಯಾದೆಗಿಂತ ಅದು ಮುಖ್ಯನಾ? ಕಷ್ಟಪಟ್ಟು ದುಡ್ದಿದ್ದೆ ಕೈ ಬಿಟ್ಟು ಹೋಗ್ತಿದ್ಯಂತೆ, ಅಂಥದ್ರಲ್ಲಿ ಅದೃಷ್ಟದಲ್ಲಿ ಬಂದಿರೋದು ನಿಲ್ಲುತ್ತಾ? ಆದ್ರೂ ಅವನದನ್ನ ರೌಡಿಗಳಿಗೆ ಕೊಟ್ಟು ಕಳ್ಸೋಕ್ಕೂ ಮುಂಚೆ ಒಂದು ಮಾತು ಕೇಳಬೇಕಿತ್ತು. ನೀವು ನನ್ನ ಫೋನಿಗೆ ಸಿಕ್ಕಿದಿದ್ರೆ ನೀವೇ ಬಂದು ಸಮಸ್ಯೆನ ಸರಿ ಮಾಡ್ಬೋದಿತ್ತು. ಅದಕ್ಕೆ ನಿನಗೆ ಫೋನ್ ಮಾಡಿದ್ರಂತಲ್ಲ ಅಣ್ಣ, ಎಲ್ಲಿದೆ ನೀನು? ಅದು ಯುದ್ಧ ಎಲ್ಲ ಮುಗಿದ್ಮೇಲೆ ಯುದ್ಧದ ನೀತಿ ಬಗ್ಗೆ ಮಾತಾಡಿದ್ರಂತೆ. ಹಾಗಾಗ್ತಿದೆ ಇಲ್ಲಿ. ಸಮಯಕ್ಕೆ ಸರಿಯಾಗಿ ಇವನ್ ಬರ್ಲಿಲ್ಲ, ನಮಗ್ ಬೇರೆ ದಾರಿ ಇರ್ಲಿಲ್ಲ. ಆ ಹುಡುಗ ಸರಿಯಾದನ್ನೇ ಮಾಡಿದಾನೆ. ಏನ್ ಸರಿಯಾಗಿ ಮಾಡಿದಾನ ಏನೋ? ಏನ ಇವತ್ತು ಅವನಿದ್ದು ಮಾತಾಡಿದಕ್ಕೆ ಸಾಲಗಾರರ ಹತ್ರ ನಾವು ಸ್ವಾಭಿಮಾನದಲ್ಲಿ ಮಾತಾಡೋಕ್ಕಾಗಿದ್ದು. ನೀನು ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡೋದನ್ನ ಬಿಡು. ಇವತ್ತು ಆ ಹುಡುಗನಿಂದ ಸಾಲಗಾರರ ಮುಂದೆ ನಾವು ತಲೆ ಎತ್ಕೊಂಡು ನಿಲ್ಲೋ ಹಾಗಾಯ್ತು, ತಿಳ್ಕೊ. ಮೇಡಮ್, ಹೋದ ವರ್ಷಕ್ಕೆ ನಮ್ಮ ಕಂಪನಿನ ಹೋಲಿಸಿದ್ರೆ ಈ ವರ್ಷ ನಮ್ಮ ಕಂಪನಿ ಗ್ರೋತ್ ಅಲ್ಲಿದೆ ಮೇಡಮ್. ಅದೋಕೆ ಪಾಂಡು, ಮಾವ ಎಲ್ಲಿದ್ದಾರೆ? ಜೈರಾಮ್ ಸರ್ ಫುಡ್ ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಮೇಡಮ್. ಓಹ್, ನೀವು ನಿಮ್ಮ ಅವನ ಬಗ್ಗೆ ಕೇಳಿದ್ರಾ? ಅವರು ಫುಡ್ ಇನ್ಸ್ಪೆಕ್ಷನ್ ಹೋಗಿಲ್ಲ ಮೇಡಮ್. ಮತ್ತೆಲ್ಲಿಗೆ ಹೋಗಿದ್ದಾರೆ? ಅಲ್ಲ ಮೇಡಮ್, ಅವ್ರು ಯಾವತ್ತಾದ್ರೂ ನನಗೆ ಹೇಳೋಗ್ತಾರಾ? ಇಲ್ಲ ಮೇಡಮ್. ಕೇಳಿದಕ್ಕೆ ನೇರವಾಗಿ ಉತ್ತರ ಕೊಡು. ಮಾವ ಎಲ್ಲಿ ಹೋಗಿದ್ದಾರೆ ನಿನಗೆ ಗೊತ್ತಾ ಗೊತ್ತಿಲ್ವಾ? ಗೊತ್ತಿಲ್ಲ ಮೇಡಮ್. ಸರಿ ಹೋಗು. ಮೇಡಮ್, ಇವತ್ತು ಮೀಟಿಂಗಿಗೆ ರಂಜಿತ್ ಸರ್ ಬೇಕಲ್ವಾ? ಇಷ್ಟೊತ್ತಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಅವ್ರು ಬರೋ ಡೌಟ್ ಅನ್ಸುತ್ತೆ ಮೇಡಮ್. ಏನ್ ಮಾಡೋದು ಮೇಡಮ್? ಮಿಥಿಲ, ಇವತ್ತು ನಾನು ವಿರಾಜನ್ ಎಲ್ಲಿ ನೋಡಿದೆ ಗೊತ್ತಾ? ಇಬ್ರು ಮಾತಾಡ್ಬೇಕಾರೆ ಮಧ್ಯೆ ಇರಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಹೋಗು, ಕೆಲಸ ನೋಡು. ಅದು ನಾನು ನೀವು ಮೀಟಿಂಗ್ ಬರ್ತೀರೇನೋ ಅಂತ ಕಾಯ್ತಾ ಇದ್ದೆ ಅಷ್ಟೇ ಸರ್. ಓ, ನಮಗೆ ಕೆಲಸ ಹೇಳ್ಕೊಡೋಷ್ಟು ಹೆಚ್ಕೊಂಡ್ಬಿಡಿದ್ಯಾ ನೀನು? ಯಾಕೆ ನಿನ್ ಕೆಲಸದ ಮೇಲೆ ನಿನ್ಗೆ ಆಸೆ ಇಲ್ವಾ? ಹೋಗಿ ಕೆಲಸ ನೋಡು. ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಬೈತಾ ಇದ್ದಾರೆ. ವಿರಾಜ್ ಸರ್ ಬಗ್ಗೆ ಮಾತಾಡೋದನ್ನ ನಾನು ಕೇಳಿಸ್ಕೋಬಾರ್ದು ಅಂತ ನನ್ನನ್ನೇನಾದರೂ ಹೊರಗೆ ಕಳಿಸ್ತಾ ಇದ್ದಾರಾ? ಪಾಂಡು, ಹೋಗು ಅಂದೆ. ಹೊರಟೆ ಸರ್, ಹೊರಟೆ. ಮಾವ, ಮ್ಯಾನೇಜರ್ ಮುಂದೆ ವಿರಾಜ್ ಬಗ್ಗೆ ಮಾತಾಡೋದು ಸರಿನಾ ಹೇಳಿ? ಅದು ವಿಷಯ ಹೇಳೋ ಜೋಶಲ್ಲಿ ಇವೆಲ್ಲ ನಾನು ಗಮನಿಸ್ಲೇ ಇಲ್ಲ ನೋಡು. ಇವತ್ತು ನಾನು ಏನು ನೋಡಿದೆ ಅಂತ ನಿಂಗೆ ಗೊತ್ತಾದ್ರೆ ನೀನು ಶಾಕ್ ಆಗ್ತೀಯ. ಅಂಥದ್ದೇನು ನೋಡಿದ್ರಿ ಮಾವ? ಇವತ್ತು ವಿರಾಜ್ ಒಂದು ಗೂಡ್ಸ್ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ದ. ನಮ್ ವಿರಾಜ? ಅದು ಗೂಡ್ಸ್ ಗಾಡಿಲಿ? ನೀವ್ ಯಾರನ್ನೋ ಬೇರೆಯವ್ರನ್ನ ನೋಡಿರ್ಬೇಕು ಬಿಡಿ. ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಆ ಗೂಡ್ಸ್ ಗಾಡಿಲಿ ಹೋಗ್ತಾ ಇದ್ದಿದ್ದು ನಮ್ಮ ವಿರಾಜೆ. ನೀನೇನು ಈ ಚೆಕ್ ಗಲ್ಲಿಲ್ಲಿ? ಅದು
ಒಂದು ಪ್ರಾಡಕ್ಟ್ ಡೀಲರ್ನ ಮೀಟ್ ಏನೋ ಡೀಲರಾ?